ನಮಸ್ಕಾರ ವೀಕ್ಷಕರೇ, ಲೋಕ ಕಲ್ಯಾಣಾರ್ಥವಾಗಿ ಜ್ಯೇಷ್ಠ ಆಷಾಢ ಮಾಸದ ಪ್ರಯುಕ್ತ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ಸಾಮೂಹಿಕ ಪಾದಯಾತ್ರೆ. ಚಿಂತಾಮಣಿಯಿಂದ ಸತತವಾಗಿ 15 ವರ್ಷಗಳು ಪೂರೈಸಿ 16ನೇ ವರ್ಷದ ತಿರುಪತಿ ತಿರುಮಲ ಪಾದಯಾತ್ರೆ ಜುಲೈ 12ನೇ ತಾರೀಕು ಚಿಂತಾಮಣಿಯ ಹೃದಯ ಭಾಗದ ಆಜಾದ್ ಚೌಕ್ನಲ್ಲಿರುವ ಶ್ರೀ ಹರಿಹರೇಶ್ವರ ದೇವಸ್ಥಾನದ ಬಳಿಯಿಂದ ಮಧ್ಯಾಹ್ನ 1:30 ಗಂಟೆ ನಂತರ ತೆರಳಲಾಗುವುದೆಂದು ಆಯೋಜಕರಲ್ಲಿ ಒಬ್ಬರಾದ ಎನ್ ಮಾರಪ್ಪರೆಡ್ಡಿರವರು ತಿಳಿಸಿದರು. ಜ್ಯೇಷ್ಠ ಮತ್ತು ಆಷಾಢ ಮಾಸದಲ್ಲಿ ಭಕ್ತಾದಿಗಳಿಗೆ ಶುಭ ಕೆಲಸ ಕಾರ್ಯಗಳು ಕಡಿಮೆ ಇರುವುದರಿಂದ ತಿರುಪತಿ ತಿರುಮಲ ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಲು ಸಾಮೂಹಿಕ ಪಾದಯಾತ್ರೆ ಅತ್ಯಂತ ಭಕ್ತಿಪೂರ್ವಕ ಹಾಗೂ ಪುಣ್ಯದಾಯಕ ಕೆಲಸವಾಗಿದೆ ಎಂದು ತಿಳಿಸಿದರು. ಚಿಂತಾಮಣಿ ನಗರದ ಶ್ರೀ ಹರಿಹರೇಶ್ವರ ದೇವಾಲಯದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಆಯೋಜಕರಾದ BR ಸಂತೋಷ್, NV ಮುನ್ಷಾಮಿ, ಶ್ರೀರಾಮ್ ರೆಡ್ಡಿ, V ಸುಬ್ಬಾರೆಡ್ಡಿ, ರಾಮಚಂದ್ರಪ್ಪ, ವೆಂಕಟೇಶಪ್ಪ, ಚಂದ್ರಶೇಖರ್, N ರಾಮಪ್ಪ ನಾಯ್ಡು, ಶಂಕರ, ಕೃಷ್ಣಪ್ಪ, ಮುನೇಂಕಲು, ಲಕ್ಷ್ಮೀಪತಿ, ರಾಮಚಂದ್ರ, ಶೀನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಹೇಳಿ. ಚಿಂತಾಮಣಿ ತಾಲೂಕು ನಾಡಿನ ಸಮಸ್ತ ಜನತೆಗೆ ಆಷಾಢ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಚಿಂತಾಮಣಿಯಿಂದ ತಿರುಮಲ ತಿರುಪತಿ ಪಾದಯಾತ್ರೆ ನಿರಂತರವಾಗಿ 16ನೇ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಹಳ್ಳಿಗಳಿಂದ, ಅಂದರೆ ನಮ್ಮ ಚಿಂತಾಮಣಿ ತಾಲೂಕೆಲ್ಲ ಶ್ರೀನಿವಾಸಪುರ, ಕೋಲಾರ, ಮಾಲೂರು, KGF, ಬಂಗಾರಪೇಟೆ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶಿಡ್ಲಘಟ್ಟ ಮತ್ತು ಆಂಧ್ರ ಕಡೆಯಿಂದ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಒಂದು 15 ವರ್ಷ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ವಂದಿಸುತ್ತಾ ಮತ್ತು ಈ 16ನೇ ಚಿಂತಾಮಣಿಯಿಂದ ತಿರುಪತಿ ಪಾದಯಾತ್ರೆಯನ್ನು ಇದು 16ನೇ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಮುಖ್ಯ ಉದ್ದೇಶ ಏನಂದರೆ, ನಮ್ಮ ನಾಡಿನ ನಮ್ಮ ತಾಲೂಕಿನ ಎಲ್ಲ ಜನತೆ ಈ ಆಷಾಢ ಮಾಸದಲ್ಲಿ ಸ್ವಲ್ಪ ಆರಾಮಾಗಿರ್ತಾರೆ. ಆದ್ದರಿಂದ ಎಲ್ಲ ವರ್ಗದಿಂದ, ಎಲ್ಲ ಒಂದು ವ್ಯವಸ್ಥೆಯಿಂದ, ಇವಾಗ ಬಿಸ್ನೆಸ್ ಪೀಪಲ್ಸ್ ಆಗಲಿ ಇಲ್ಲ ರೈತರಾಗಲಿ ಎಲ್ರಿಗೂ ಒಂದು ಒಳ್ಳೆಯ ಕಾಲಾವಕಾಶ ಸಿಗುತ್ತೆ. ಆದ್ದರಿಂದ ಈ ಆಷಾಢದಲ್ಲಿ ನಾವು ಈ ಯಾತ್ರೆಯನ್ನು ನಂಬ್ಕೊಂಡಿದ್ದೀವಿ. ಈ ಯಾತ್ರೆಯಲ್ಲಿ ನಾವು ಹೇಳೋದೇನೆಂದರೆ ಒಂದೇ ವಿಷಯ, ಯಾವುದೇ ತಂಡದಲ್ಲಾದರೂ ಯಾರೆಲ್ಲ ಹೋದರೂ ನಮ್ಮ ಭಕ್ತಿಪೂರ್ವಕವಾಗಿ ಹೋಗ್ಬೇಕು. ನಮ್ಮ ತಂಡದಲ್ಲಿ ಇಲ್ಲಿ ಸಂತೋಷು, ಮುನ್ಸ್ವಾಮಿ, ನಾನು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರೇ ಇವರೆಲ್ಲ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಸೇವಾಕರ್ತರಿರ್ತಾರೆ ಅವರು ಹೇಳೋದಂಗೆ ಕೇಳ್ಕೊಂಡು ಹೋಗ್ಬೇಕು. ಒಂದು ವಿಷಯ ಏನಂದರೆ, 12ನೇ ತಾರೀಕು ಚಿಂತಾಮಣಿ ಹರಿಹರೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟು ಕರೆಕ್ಟಾಗಿ 2 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ. ತಾಡ್ಗೋಲ್ ಕ್ರಾಸ್ ಬಳಿ ಭಗವಾನ್ ಬುದ್ಧ ಒಂದು IT ಕಾಲೇಜಲ್ಲಿ ನಾವು ಅವತ್ತು ರಾತ್ರಿ ತಂಗ್ತೀವಿ. ಅಲ್ಲಿ ಊಟ ಇರುತ್ತೆ. ಎಲ್ಲ ಒಂದು ಬೆಳಗಿನ ಜಾವ 4 ಗಂಟೆಗೆ ಕಾಫಿ ಬಿಸ್ಕೆಟ್ಟು ಇರುತ್ತೆ. 8:15 ಅವತ್ತಿನ 8:15 ಸುನ್ಕಲ್ ಕ್ರಾಸಲ್ಲಿ ತಿಂಡಿ ವ್ಯವಸ್ಥೆ ಇರುತ್ತೆ. ಮತ್ತು ಮಧ್ಯಾಹ್ನ ನಮ್ಮ ಆಂಧ್ರ ಬಾರ್ಡಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ 1:15. ಎಲ್ಲ ರಾತ್ರಿ 13ನೇ ತಾರೀಕು ರಾತ್ರಿ ಮದನಪಲ್ಲಿ ಶ್ರೀ ಚೌಡೇಶ್ವರ ದೇವಾಲಯದಲ್ಲಿ ತಂಗೋದು. ಅಲ್ಲಿನ ಒಂದು ಊಟದ ವ್ಯವಸ್ಥೆ ಇರುತ್ತೆ. ಈ ಊಟದ ವ್ಯವಸ್ಥೆ, ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ನಮ್ಮ ಭಕ್ತಾದಿಗಳಿಂದ ವ್ಯವಸ್ಥೆ ಮಾಡ್ತಾರೆ. ಅದು ಡೀಟೇಲ್ ಆಗಿ ನಾವು ಹೊತ್ತಿನಲ್ಲಿ ಹೇಳ್ತೀವಿ. ಮತ್ತು 13ನೇ ತಾರೀಕು ಅಲ್ಲಿಂದ ಹೊರಟು ಶಿರಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ CTM ಅಲ್ಲಿ ಒಂದು ಬೆಳಗಿನ ತಿಂಡಿ ಇರುತ್ತೆ. ಮತ್ತು ವಿಠಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಮಧ್ಯಾಹ್ನದ ಊಟ ಇರುತ್ತೆ. ರಾತ್ರಿ AHC ಫಂಕ್ಷನ್ ಹಾಲು ಕಲಿಕಿರಿ ಹೇಮಾಚಾರ್ಯವರ ಒಂದು ಸಮ್ಮುಖದಲ್ಲಿ ಅವರು ಭಾರಿ ನಮಗೆ ಈ ಯಾತ್ರೆಗೆ ಬಹಳ ಸಹಾಯನೂ ಮಾಡ್ತಾರೆ, ಟ್ಯೂಟರಿನೂ ಕೊಡ್ತಾರೆ. ಆವತ್ತಿನ ದಿವಸ ಅಲ್ಲಿರುತ್ತೆ. ಇದು ವಿಶೇಷ ಅಂದರೆ ಪ್ರತಿದಿನ ರಾತ್ರಿ ಹೊತ್ತು
ಮಧ್ಯಾಹ್ನ ಏನಾದರೂ ಟೈಮ್ ಸಿಕ್ಕಿದ್ರೆ ಮಧ್ಯಾಹ್ನ ಹೊತ್ತು ಭಜನೆ ಕಾರ್ಯಕ್ರಮ ಇರುತ್ತೆ ಭಕ್ತಾದಿಗಳಿಂದ, ಪ್ರತಿ ರಾತ್ರಿಯೂ ಇರುತ್ತೆ. ಮತ್ತು 14ನೇ ತಾರೀಕು ಅಲ್ಲಿಂದ ಒಟ್ಟು ಚೌಡೇಶ್ವರಿ ದೇವಸ್ಥಾನ ಹತ್ರ ತಿಂಡಿ ಇರುತ್ತೆ. ಮತ್ತು ಕೊಂಡಕ್ಕಿಂದ ಪಲ್ಲಿ ಮಧ್ಯಾಹ್ನದ ಊಟ ಇರುತ್ತೆ. ಎಡಮವಾರ ಪಲ್ಲಿ ದ್ರೌಪದಿ ದೇವಸ್ಥಾನದಲ್ಲಿ ರಾತ್ರಿ ಊಟ ವ್ಯವಸ್ಥೆ ಮಾಡಲಾಗಿರುತ್ತೆ. ಎಲ್ಲ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿ, ನಾವು ಮಧ್ಯದಲ್ಲಿ ಏನೂ ಒಂದು ವ್ಯವಸ್ಥೆ ಇರೋದಿಲ್ಲ. ನಾವು ಏನೇನು ಯಾವ್ಯಾವ ಸ್ಥಳಗಳಲ್ಲಿ ಏನೇನು ಹೇಳಿದ್ದೇವೋ ಅದು ಮಾತ್ರ ಅಲ್ಲಿ ನಡೆಯುತ್ತೆ. ನಮ್ಮ ಎಲ್ಲ ಸದಸ್ಯರು, ಇವರು ವ್ಯವಸ್ಥಾಪಕರು ಎಲ್ಲ ಅದಕ್ಕೆ ಹೊಂದ್ಕೊಂಡಿರ್ತಾರೆ. ಈ ಯಾತ್ರೆಯಲ್ಲಿ ಬರಬೇಕು ಅಂದರೆ ಇಲ್ಲಿ ಸಮವಸ್ತ್ರ ಕಡ್ಡಾಯವಾಗಿರುತ್ತೆ. ಹಳದಿ ಸಮವಸ್ತ್ರ ಧರಿಸಬೇಕು, ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಕೊಡಬೇಕು. ಅದು ನಮಗೆ ಇವಾಗ ನಾವು 12ನೇ ತಾರೀಕು ಬಿಡ್ತೀವಲ್ಲ, ನಮಗೆ 5ನೇ ತಾರೀಕು ಒಳಗಡೆಗೆ ಎಲ್ಲ ಅದು ಒಂದು ಆಧಾರ್ ಕಾರ್ಡು ನಿಮ್ಮ ಭಾವಚಿತ್ರವನ್ನು ನಮ್ಗೆ ತಲುಪಿಸ್ಬೇಕಾಗಿ ತಿಳಿಸ್ತಾ ಇದ್ದೀವಿ. ಎಲ್ಲ ಊರುಗಳಿಗೆ ಇಲ್ಲ ಈ ಒಂದು ಪತ್ರಿಕೆ ಸೇರುತ್ತೆ. ಪ್ರತಿಯೊಂದು ಊರಲ್ಲಿ ಒಬ್ಬೊಬ್ರು ಇರ್ತಾರೆ. ಅವ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಭಾವಚಿತ್ರ ಕೊಟ್ಟರೆ ನಾವು, ಯಾಕಂದರೆ ಅದು ನಮಗೆ ಕೌಂಟ್ ಬಂದ್ರೇ ನಾವು ಎಷ್ಟು ತಟ್ಟೆ ಬೇಕು ಎಷ್ಟು ಲೋಟಗಳು ಬೇಕು ಅನ್ನೋದು ನಮಗೆ ತಗೋಬೇಕು. ಆದ್ದರಿಂದ ದಯವಿಟ್ಟು ಮಿಸ್ ಆಗದೆ ಎಲ್ಲ ಒಂದು ಆಧಾರ್ ಕಾರ್ಡು ಮತ್ತು ಫೋಟೋ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಅವತ್ತಿನ ಮತ್ತು ಬೆಳಗ್ಗೆ ಬಾಕ್ರಾಪೇಟ ಕಲ್ಡ್ಯಾಂಡ್ ಮಾತ್ರ ಚೆಕ್ ಪೋಸ್ಟ್ ಹತ್ರ ತಿಂಡಿ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಬಿಟ್ಟು ಚಿನ್ನ ಬಂಗ್ಲಾ ಒಂದು ಊರಲ್ಲಿ ಮಧ್ಯಾಹ್ನದ ಊಟ ಇರುತ್ತೆ. ಮತ್ತು ರಾತ್ರಿ ಶ್ರೀನಿವಾಸ ಮಂಗಾಪುರದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅಲ್ಲಿ ರಾತ್ರಿ ಆ ಚೌಟ್ರಿಯಲ್ಲಿ ತಂಗೋದು, ಮತ್ತು ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಅಲ್ಲಿ ಭಜನೆಯೂ ಇರುತ್ತೆ ಅಲ್ಲಿ ವಿಶೇಷವಾಗಿ. ಮತ್ತು ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಶ್ರೀನಿವಾಸ ಮಂಗಾಪುರದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ತಾವೆಲ್ಲ ಬೆಳಗಿನ ತಿಂಡಿ ಮೆಟ್ಲತ್ರ ಇರುತ್ತೆ. ಈ ಸತಿ ಮೆಟ್ಲತ್ರ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮೆಟ್ಲತ್ರ ಎಲ್ಲ ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತಿಂಡಿ ಸ್ವೀಕರಿಸಿ ಹೋಗಬೇಕು. ಯಾಕಂದರೆ ಮೇಲುಗಡೆ ಹೋದಾಗ ಸ್ವಲ್ಪ ಹಸಿವಾಗತ್ತೆ, ಬೆಟ್ಟ ಹತ್ತುವಾಗ ಸ್ವಲ್ಪ ಸುಸ್ತಾಗತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡೋದೇನೆಂದರೆ, ಶ್ರೀವಾರಿ ಮೆಟ್ಲತ್ರ ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ, ಇವಾಗ ಫ್ಯಾಮ್ಲಿಯವರು ಬಸ್ಸಲ್ಲಿ ಬಂದಿರ್ತಾರೆ, ಅವರು ಕೂಡ ನಾವು ಒಂದು ತಿಂಡಿದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತೀವಿ. ನಮಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ದಯವಿಟ್ಟು ಆ ತಿಂಡಿಯನ್ನು ಸ್ವೀಕರಿಸಿ ತಾವು ದೇವರ ದರ್ಶನಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. 5ನೇ ತಾರೀಕು ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ನಮಗೆ ಆಧಾರ್ ಕಾರ್ಡು ಫೋಟೋ ನಮ್ಮ ಕೈಯಲ್ಲಿ ಬಂದಿರಬೇಕು. ದಯವಿಟ್ಟು ಎಲ್ಲ ಭಕ್ತಾದಿಗಳು ಹೇಳೋದು ವಿಷಯ.